ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಅದೇ ರೋಡು, ಅದೇ ನಾವು, ಎಂತದಿಲ್ಲ. ಬಸ್ ಸ್ಯಾಡ್ ಸ್ಟೋರಿ ಹೊಡ್ಕ ಹೊರ ಆಮೇಲೆ ಅಲ್ಲಗಿರಿ ದೊಡ್ಡ ತೆಂಗಿನ ಮರ ಎಲ್ಲರೂ ತೋರುತ್ತೆ ನಮಗೆ. ಹಲೋ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಹಾಯ್, ನಮಸ್ತೆ. ನಾನು ಪ್ರಿಯಾ ಪೂಜಾ. ವೆಲ್ಕಮ್ ಟು ದ ಚಾನಲ್. ನಾನು ಇವತ್ತು ಸಡನ್ ಆಗಿ ಬಂದೆ ಇವತ್ತು ಈವ್ನಿಂಗಿಂದ ವ್ಲಾಗ್ ಮಾಡೋಕೆ. ನಮ್ದು ಪ್ಲಾನಿಂಗ್ ಬೇರೆನೇ ಇತ್ತು, ಬಟ್ ಅದು ಹೇಳ್ತಾರಲ್ಲ, ಹೋಗ್ಬೋದು ಇನ್ನೊಂದು ಕಡೆ ಪ್ಲಾನ್ ಅಂತ ಹೇಳಿ. ಬಟ್ ಓಕೆ, ಸಡನ್ ಆಗಿ ಪ್ಲಾನ್ ಮಾಡ್ತು. ಈಗ ಜಸ್ಟ್ 3:30 ಪ್ಲಾನ್ ಮಾಡಿ. ಈಗ ಟೈಮ್ ಎಷ್ಟಾಯ್ತು? 5 ಆಯ್ತು. ಸೊ ಪಟ್ಟ ಹೊರಟು ಮನೆಯದೆಲ್ಲ ಕೆಲವೊಂದೆಲ್ಲ ಕೆಲಸ ಆಯ್ತಲ್ಲ ಮುಗಿಸ್ಕೊಂಡು ಹೊರಟು ಈಗ ಹೋದಿತ್ತು ನಾವು ಗಿರೀಶ್ವರ ಟೆಂಪಲ್. ಸೊ ಜ್ಯೋತಿರ್ಲಿಂಗದೆಲ್ಲ ಗೊತ್ತಲ್ಲ ನಿಮ್ಗೆ, 12 ಜ್ಯೋತಿರ್ಲಿಂಗ. ಸೊ ಅದ್ರಲ್ಲಿ ನಾವಿದು ಹೋಗ್ತಾ ಇಪ್ಪದು ಸೆಕೆಂಡ್ ಜ್ಯೋತಿರ್ಲಿಂಗ. ಫಸ್ಟ್ ನಾವು ತ್ರಯಂಬಕೇಶ್ವರ ಹೋಯ್ತಾ ಆಲ್ರೆಡಿ. ಸೊ ಇವತ್ತು ನಾವು ಹೋಗ್ತಿಪ್ಪದು ಭೀಮಶಂಕರ್ ಅಂಡ್ ಗಿರೀಶ್ವರ. ಸೊ ಅಲ್ಲಿ 2 ನಾವು ಕವರ್ ಮಾಡಕ್ಕೆ. ಆ್ಯಕ್ಚುಲಿ ನಾವು ಪ್ಲಾನ್ ಮಾಡೋದು ಉಜ್ಜೈನ್ ಹೋಗೋಕೆ, ಬಟ್ ಅದು ಹೇಳ್ತಾರಲ್ಲ ಅಲ್ಲಿದ್ದು ಅದು ಅವ್ರ ಬಸ್ ಮಾರ್ತಿ ನಮಗೆ ಬೇಕಿತ್ತು. ಅಂದರೆ ವಿಸಿಟ್ ಮಾಡ್ಬೋದು, ಬಟ್ ಬಸ್ ಮಾರ್ತಿಗೆ ನಮ್ಗೆ ಅದು ಪ್ರೀ ಬುಕ್ಕಿಂಗ್ ಮಾಡ್ಕೊಳಕ. ಬಟ್ ಒಬ್ರು ಗೊತ್ತಿಪ್ಪೋರು ಇದ್ದುದ್ರಿಂದ ಕಾಣ್ಕ, ಆದರೆ ಅಚಾನಕ್ ನಮ್ಗೆ ಆತಿಲ್ಲ. ಇವತ್ತು ಬೇಕು ನಾಳೆ ಬೇಕು ಆ ಥರ ಆತಿಲ್ಲ. ಸೊ ಲೆಟ್ಸಿ ಅದಕ್ಕೆ ಕಾಣಿಕೆ ಈ ಥರ ಪಟ್ಟ ಅಂತ ಬಂದರೆ ಹೋಗ್ಲಕ್ಕ. ಸೊ ನಂಗದು ಫುಲ್ ಖುಷಿ. ಅಂತಕ್ಕಂದ್ರೆ ನಾನು ಅನ್ಕೊಂಡಿದ್ದೆ ಉಜ್ಜಯಿನಿಗೆ ಹೋಯ್ಕಂತ. ಬಟ್ ಇವತ್ತು ನಂಗೆ ಬೇಜಾರು ಮಾಡಲಿಲ್ಲ ಶಿವ. ಅಟ್ಲೀಸ್ಟ್ ಓಕೆ, ಗಿರೀಶ್ವರ ಅದು ಜ್ಯೋತಿರ್ಲಿಂಗವೇ. ಸೊ ಇಲ್ಲಿಗೆ ಬನ್ನಿ ಅಂತ ಕರ್ಸ್ಕೊಂಡಿದ್ರು. ಸೊ ಫುಲ್ ಖುಷಿ ಆತಿತ್ತು. ನಮ್ ಬಿಟ್ಟುನ ನಾವು ಮಾಮಿ ಹತ್ರ ಕೊಟ್ಟು ಹೋಯ್ತು. ಬಿಟ್ಟು ಅವ್ನು ತುಂಬಾ ಸರ್ಪ್ರೈಸ್ ಆಯ್ತು. ಇವರಿಬ್ರು ಮಧ್ಯೆ ನಾ ಸಿಕ್ಕೈಕಣ್ಣಲ್ಲ ಅಂತ. ಇದಕ್ಕಂದ್ರೆ ಗಳಿಗೆ ನಾವು ತರ ಮಾಡ್ತೀರಿ ಇವ್ರು ಅಂತ. ಸೊ ಹಾಯ್, ಹೆಂಗ್ ಅನ್ಸ್ತಿತ್ತು ನಿಮ್ಗೆ? ದೂರ ಹೋದಿತ್ತು ನಾವು. ಈಗ ಮಾಮಿ ಮನೆಗೆ ಹೋಗ್ಬೋದು. ಕರೆಕ್ಟ್, ಮಾಮಿ ಮನೆಗೆ ಹೋಗಿ ನಾವು ಬಿಟ್ಟುನ ಕೊಟ್ಟು ಅಲ್ಲಿಂದ ನಾವು ಟ್ರಾವೆಲ್ ಮಾಡಕ. ಸೊ ಆರ್ ಎಕ್ಸೈಟೆಡ್? ಸೊ ಇವಾಗ ಗಿರಿ ಹೇಳಿದ್ರು ಹೋಪ, ಎಲ್ಲಿವರು ಹೋಪ ಆ ಥರ ಅವ್ರಿಗೂ ಫೀಲ್ ಆಗಿದೆ. ಬಟ್ ನಮ್ಗೆ ಹೋಪ ಅಂದ್ರೆ ಟೆಂಪಲಿಗೆ ಹೋಯ್ಕಂಬ ಒಂದು ಆಸೆನಿದಿತ್ತು. ತುಂಬ ಬಿಸಿಲು ಬಂದಿತ್ತಪ್ಪ. ಈ ಕಡೆ ಹಿಂಗೆ ಆ್ಯಂಗಲ್ ಸಕ್ಕತ್ತಾಯ್ತಿತ್ತು, ಬಟ್ ಈ ಕಡೆ ಪಾಪ ಗಿರಿ ಮೇಲೆ ತಲೆ ಮೇಲೆ ಬಿಸಿಲು ಹೊಡಿತಿತ್ತು. ಸ್ವಲ್ಪ ಹೊತ್ತಾದ್ಮೇಲೆ ಆಮೇಲೆ ಶೂಟ್ ಮಾಡ್ತೀವಿ. ಹೊರಟು ಒಂದು ಅರ್ಧ ಗಂಟೆ ಆಯ್ತೇನು. ಆಮೇಲೆ ಮತ್ತೆ ನಾವು ಪೊಮೊಗ್ರಾನೇಟಲ್ಲಿ ಹಿಡ್ಕೊಂಡಿದ್ದಲ್ಲ ಹಾಳಾಯ್ತು. ಅದಕ್ಕೆ ನಾನು ಬೇಗ ತಿಂತಿದ್ದೆ. ಅಲ್ಲ ನಾನು ನಿನ್ನೆ ಎಷ್ಟು ಕಷ್ಟಪಟ್ಟೆಲ್ಲ ಪೊಮೊಗ್ರಾನೇಟ್ ಓಪನ್ ಮಾಡಿ ಇಟ್ಟಿದ್ದೆ. ಇವತ್ತು ಯೂಸ್ ಆಯ್ತು ಕಣಿ. ನಮ್ದು ಜರ್ನಿನ ಖರ್ಗೆ ಸರ್ ಅವ್ರ ಸ್ಪೀಚ್ಗೆ ಅಂತ ನಾವಿವಾಗ ಮುಂದುವರಿಸುವ. ಸೊ ನಿಮ್ಮ ಹತ್ರ ನಂಗೆ ಸ್ವಲ್ಪ ಟೈಮ್ ಇಲ್ಲ ಈಗ. ಅವ್ರು ಹೇಳಿದ್ಕೆ ಅಂತ ಇದ್ರೆ ಕೇಂತ ಇಪ್ಪ ಆ ಥರ ಫೀಲ್ ಆಯ್ತು. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೇವೆ. ಇದಕ್ಕೆ ಅದೇ ರೋಡು, ಅದೇ ನಾವು, ಎಂತದಿಲ್ಲ. ಎಂತಂದ್ರೆ ನಂಗೆ ನನ್ನ ಮೊಬೈಲ್ ಸ್ವಲ್ಪ ಸ್ಟೋರೇಜು ಪ್ರಾಬ್ಲಮ್ ಇತ್ತು. ಕೆಲವ್ರ ಥರ ನಮ್ಮ ದೊಡ್ಡ ಮೊಬೈಲ್ ಎಲ್ಲ, ಸಣ್ಣ ಮೊಬೈಲ್ ಎಲ್ಲ ಸ್ಟೋರೇಜ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ರೀಚ್ ಆದ್ಮೇಲೆ ನಾನು ನಿಮಗೆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಗಿರಿ. ಈಗ ನಾವಿತ್ತು ಗ್ರೀಷ್ಮೇಶ್ವರ ಟೆಂಪಲಲ್ಲಿ. ಸೊ ನಾವಿಲ್ಲಿ ಸೈಡಲ್ಲೇ ಒಂದು ರೂಮ್ ತಗೊಂಡು ಇದನ್ನ ನೈಟ್ ಆಯ್ಕಂತು. ಬಟ್ ಇಲ್ಲ ಆ ಥರ ನಮ್ಗೆ ಗೊತ್ತಿರೋ ದೂರದಲ್ಲಿ ಇರ್ಬೋದೇನೋ, ಬಟ್ ನಾವು ತುಂಬ ದೇವಸ್ಥಾನ ಹತ್ತದಲ್ಲಿ ರೂಮ್ ತಗೊಂತ ಹಂಗಾಗಿ ಇಂಥ ಫೆಸಿಲಿಟಿ ರೂಮ್ ಇಲ್ಲ. ಬಟ್ ಓಕೆ, ಜಸ್ಟ್ ನಾವು ನಿನ್ನ ನೈಟ್ ಪಪ್ಪತ್ತಿಗೆ 4 ಗಂಟೆ ಆಯ್ತು. ಹಂಗಾಗಿ ನಮ್ಗೆ ಅಷ್ಟು ಪ್ರಾಬ್ಲಮ್ ಅಂತ ಇಲ್ಲ. ಸೊ ನಾವೀಗ ಹೊರಟು ಟೆಂಪಲಿಗೆ. ಬಸ್ ಸ್ಯಾಡ್ ಸ್ಟೋರಿ. ನಾವು ನಿನ್ನೆ ಭೀಮಶಂಕರಿಗೆ ಹೋಯ್ತಲ್ಲ. ಸೊ ನೈಟ್ ರೀಚ್ ಹತ್ರ 10 ಗಂಟೆ ಆಯ್ತು. ನಾವು ಹತ್ರ ಹೋಯ್ತು ಅಂದರೆ ಇನ್ನೊಂದು 500 ಮೀಟ್ರ್ ಇತ್ತು ಅಷ್ಟೇ ದೇವಸ್ಥಾನಕ್ಕೂ ನಮಗೂ. ಆಗ ನಮಗೆ ಅಲ್ಲಿ ಗೇಟ್ ಹಾಕಿರ ಆಗ ಗೊತ್ತಾಯ್ತು ನಮಗೆ ದೇವಸ್ಥಾನ Jan 1 ಕನ್ಸ್ಟ್ರಕ್ಷನಲ್ಲಿ. ಸೊ June 1 ಅದು ಓಪನ್ ಆಗ್ತಿತ್ತು. ಎಷ್ಟು ನೋವಾಯ್ತಲ್ಲ ಮನಸ್ಸಿಗೆ. ಅಂದರೆ ಅಲ್ಲಿ ತನಕ ಹೋಗಿ ದೇವ್ರನ್ನ ಕಾಣದೆ ಬಂದಂಗೆ ಆಯ್ತು. ಆಮೇಲೆ ಅಲ್ಲೊಂದು ಸುತ್ತಮುತ್ತನೂ ಅಷ್ಟೇ, ಅಲ್ಲಿ ಬಂದಿತ್ತಂತ ಅನ್ಕೊಂಡಾಯ್ತು ಗೊತ್ತಿಲ್ಲ. ಬಟ್ ಸುತ್ತಮುತ್ತನೂ ಅಷ್ಟೇ ಯಾವ ಹೋಟೆಲ್ ಓಪನ್ಸ್ ಇಲ್ಲ, ಎಂಥದ್ದು ಇಲ್ಲ. ಅಲ್ಲಿಂದ ನಾವು ಮತ್ತೆ ಸೀದಾ 10 ಗಂಟೆಯಿಂದ
ಟ್ರಾವೆಲ್ ಮಾಡ್ಕೊಂಡು ಇಲ್ಲಿಗೆ ಬಂದು ಅಲ್ಲಿಂದ 5 ಅವರ್ ಇದ್ದಿತ್ತು. ಸೊ ನಾವು ಇಲ್ಲಿಗೆ ರೀಚ್ ಆಗೋತ್ತಿಗಾದ್ದು ಬೆಳಿಗ್ಗೆ 4 ಗಂಟೆ. ಸೊ ಈ ಥರ ನಮ್ಮ ಜರ್ನಿ ಇದ್ದಿತ್ತು. ಆಮೇಲೆ ಕಂಟಿನ್ಯೂ ಮಾಡ್ತಿದ್ದಾರೆ. ಸುಮಾರು ಗಾಡಿ ಇತ್ತಪ್ಪ ನಾನು ಹೊಡ್ಕ ಹೊರ ಆಮೇಲೆ ಅಲ್ಲಗಿರಿ. ಸೊ ನಾವು ಫೈನಲಿ ಇಲ್ಲಿ ಬಂತು. ಬಟ್ ಈ ಕಡೆ ದೇವಸ್ಥಾನ ನಮ್ಮಷ್ಟು ಡೆವಲಪ್ಡ್ ಇಪ್ಪೋದಿಲ್ಲ. ಬಟ್ ತುಂಬ ದೇವಭೂಮಿ ಅಂತಾರಲ್ಲ, ತುಂಬ ದೇವರ ಕಾರ್ಣಿಕ ಅಂದು ಖಂಡಿತ ಇರುತ್ತೆ. ಇದು ದೇವಭೂಮಿ ಅಲ್ಲ ಹೌದು, ಬಟ್ ಸ್ಟಿಲ್ ಇಲ್ಲಿ ಜ್ಯೋತಿರ್ಲಿಂಗ ಇತ್ತಲ್ಲ. ಎಲ್ಲ ನೋಡಿರಿ ಈಗ ಒಳಗಡೆ ಎಲ್ಲರೂ ಕಾಂಬ ನಾವೀಗ ಸೆಕೆಂಡ್. ನಿಜ ಇಷ್ಟೊಂದು ದೊಡ್ಡ ಫೇಮಸ್ ಟೆಂಪಲ್ ಜ್ಯೋತಿರ್ಲಿಂಗ. ಸೊ ಅದು ಏರಿಯಾ ಕಾಣಿ ಹೆಂಗಿತ್ತು, ಲೈಕ್ ತುಂಬ ಡೆವಲಪ್ ಮಾಡಲಿಲ್ಲ. ರೋಡ್ ಆಗಿರ್ಲಕ್ಕೆ ಇಂಥದ್ದು ಕೂಡ ಅಷ್ಟೊಂದು ಡೆವಲಪ್ಡ್ ಇಲ್ಲ ಗೊತ್ತಿಲ್ಲ. ಕಾಂಬ ಒಳಗಡೆ ದೇವಸ್ಥಾನ ಒಳ್ಳೆ ಇರ್ಬೋದು. ನಂಗೆ ಅನ್ಸುತ್ತೆ ನಮಗಿಂತ ತುಂಬ ಹಿಂದಿದ್ರು ಆ ಥರ. ಮಾಡೋದು ಫೈನಲಿ ನಮ್ಮದು ದೇವರ ದರ್ಶನ ಮುಗಿತ್ತು. ಸೊ ಸಿಕ್ತು. ಸಿಕ್ಕಾಪಟ್ಟೆ ಒಂಥರ ಒಂದು ಬೇರೆನೇ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮೊಬೈಲ್ ಎಲ್ಲ ಒಳ ತಗೊಂಡು ಹೋಗ್ತಿರಲಿಲ್ಲ, ಹೊರಗಡೆ ಇಟ್ಟು ಹೋಗ್ಬೇಕಿದ್ದಿತ್ತು. ಸೊ ಖುಷಿ ಆಯ್ತು ನಮಗೆ. ತುಂಬ ಎಷ್ಟೊತ್ತು ಲೈನ್, ಒಂದು ಅರ್ಧ ಗಂಟೆ ಇದ್ದ, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಲೈನಲ್ಲಿ ಇದ್ದಿತ್ತು ನಾವು. ಬಟ್ ಓಕೆ, ಅಷ್ಟೊಂದು ಗರ್ದಿ ಇರಲಿಲ್ಲ. ಬೇಗ ಬೇಗ ಮುಗಿಸ್ಕೊಂಡು ಹೊರಗೆ ಬಂದಿತ್ತು. ಆ್ಯಂಡ್ ದೇವ್ರನ್ನ ಟಚ್ ಮಾಡ್ಲಕ್ಕಾಯ್ತು ಇಲ್ಲೆಲ್ಲ. ಸೊ ಲಿಂಗನ ಟಚ್ ಮಾಡ್ಲಕ್ಕ ಫೀಲಿಂಗ್ಸ್ ಒಂಥರ ಬೇರೆನೇ ಇದ್ದಿತ್ತು. ನಾವು ಊರಲ್ಲಿ ಟಚ್ ಮಾಡೋದಿಲ್ಲ ಅಲ್ಲ, ಬಟ್ ಇಲ್ಲ ನಮಗೆ ದೇವರನ್ನ ಕಂಡು ಪ್ರೇ ಎಲ್ಲ ಮಾಡುವಷ್ಟು ಟೈಮ್ ಇಲ್ಲ. ನಾವೊಂದು ಚಾನ್ಸ್ ಸಿಕ್ಕರೆ ಟಚ್ ಮಾಡಿ ಬರ್ತಷ್ಟೇ. ಸೊ ಅದರಲ್ಲಿ ನಂಗೆ ತುಂಬ ಇಷ್ಟ ಆಯ್ತು. ನಿಮ್ಗೆ ಹೆಂಗೆ ಅನಿಸ್ತು? ದೊಡ್ಡ ಮೊಬೈಲ್ ಸಕ್ಕತ್ತಾಗಿದೆ ಆಯಿತಾ, ಎಂತಕ್ಕಂದರೆ ಮೊಬೈಲ್ ಹಂಗೆ ಕ್ಯಾಪ್ಚರ್ ಮಾಡೋದಾ, ನಾನು ಹೋಗ್ಬೋದಾ, ಆ ಥರ ಎಲ್ಲ ಟೆನ್ಷನ್ ಇಲ್ಲ ನಿಜ ಹೇಳ್ತಂದರೆ. ಸೊ ಟೋಟಲ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. व्हिडिओ पाठीवर पण दे, आम्ही पण सांगतो. त्यांनी तर साईडला आहे. हे माता कृष्ण सुषमातीचा ಇದು ಒಂದು ದೇವಸ್ಥಾನ ಇತ್ತು ಕಣೆ. श्रीचंच मेन दर्शन इथं. हे जेल बिल चढायचं. ಗಿರಿ ಅವ್ರು ಎಂತ ಹೇಳಿದ್ ಮರಾಠಿಯಲ್ಲಿ? ಈ ದೇವಸ್ಥಾನ ಬಗ್ಗೆ ಹೇಳದ? ಇಷ್ಟು ಉಂಟು ಅಚ್ಚಾ, ಇಲ್ಲಿ ತುಂಬ ಟೆಂಪಲ್ಸ್ ಎಲ್ಲ ಇತ್ತು. ಅಂದರೆ ನೀರು ಮತ್ತಿತ್ತು. ನೀರಲ್ಲೆಲ್ಲ ಎಂತ ಅದು? ಪೈಪ್ ನಡ್ದು ಓ ವಾಟರ್ ಶೋ ಓಪನ್. ಓಕೆ ಓಕೆ. ಸೊ ಒಂಥರ ಫೋಟೋ ಶೂಟಿಗೆಲ್ಲ ಒಂಥರ ಲೈಕ್ ಇತ್ತು ಪ್ಲೇಸ್. ನೈಸ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಂತ ಹೇಳ್ಕಂತಾನೆ ಗೊತ್ತಾಗ್ತಾ ಇಲ್ಲ. ಬಟ್ ಫೈನಲಿ ಒಂದು ಒಳ್ಳೆ ದರ್ಶನ ಮುಗಿಸ್ಕೊಂಡು ನಾವೀಗ ಸ್ಟ್ರೈಟ್ ಟು ನಮ್ಮ ಮನೆಗೆ ಹೊರಡ್ತಾ ಇತ್ತು ವಾಪಸ್. ಸರ್, ಈ ಟ್ರಿಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಮನೆಗೆ ಹಂಚ್ಕೊಳ್ಳಬೇಕಾಗಿ ಮೂಲಕ ಕೇಳಿಕೊಳ್ತಿದ್ದೇನೆ. ಇದೊಂದು ಒಳ್ಳೆ ಲಾಂಗ್ ಡ್ರೈವ್ ಆದಂಗೆ ಆಯ್ತು, 10 ಗಂಟೆ ಜರ್ನಿ. ಹಾಂ, ಸೀರಿಯಸ್ಲಿ ಹೌದು. ನಾನು ನೈಟೆಲ್ಲ ವೀಡಿಯೋ ಮಾಡೋಕೆ ಹೋಗಲಿಲ್ಲ ಬಿಕಾಸ್ ನಿದ್ರೆ ಬಂದಿತ್ತು. ಹಾಂ, ನಿದ್ರೆನೂ ಬಂದಿತ್ತು. ಬಟ್ ನಂಗೆ ಬೇಜಾರು ಆಯ್ತಾಯ್ತಾ. ಓಕೆ ಫೈನ್. ಓಕೆ, ನಮ್ಗೆ ಆ ಟೈಮ್ ಇನ್ನೂ ಬರಲಿಲ್ಲ ಅನ್ಕಂತೆ. ಈಗ ಒಂದು ಪದೇ ಫೋನ್ ಬಪ್ಪುದೆ. ಸೊ ನೈಟ್ ನಾವು ನನಗೆ ಸ್ಟೋರಿ ಹೇಳಿದೆ ನಿಮ್ಗೆ ಅರ್ಧಕ್ಕೆ. ಸೊ ಅಲ್ಲಿಂದ ನಾವು ವಾಪಸ್ಸಿಗೆ ಬಂತಾಯ್ತಾ. ಎಷ್ಟು 4 ಗಂಟೆಗೆ ಬಂತಲ್ಲ. ನನಗೆ ರೋಡಲ್ಲಿ ಬಪ್ಪತ್ತಿಗೆ ಇವ್ರು ಡ್ರೈವ್ ಮಾಡ್ತಿದ್ರು. ನೈಟ್ ಪೂರ ಮಲಗಲಿಲ್ಲ. ಇವ್ರದ್ದು ಖರ್ಗೆ ಸರ್ ಅವರದ್ದು ಸ್ಪೀಚ್ ಕೇಳ್ತಾ ಇದ್ದೀರ ಆಯಿತಾ. ಸೊ ನನಗೂ ಕೇಳಿಸ್ತಾ ಇದ್ದಿತ್ತು. ಸೊ ಅದೇ ಮೂಮೆಂಟಿಗೆ ಅದೇ ಫೀಲ್ ನಂಗೆ ತುಂಬ ಬೇಜಾರಿದ್ದಿದೆ ಆ್ಯಕ್ಚುಲಿ ಹೇಳಕ್ಕಂದ್ರೆ. ತುಂಬ ಬೇಜಾರಾಗಿದ್ದೆ. ಕಣ್ಣಾಗೆಲ್ಲ ನೀರು ಬಂದಿತ್ತು. ಅಂದರೆ ಬೇಜಾರಾದಿತ್ತು ನನ್ನ ಮನಸ್ಸೊಳಗೆಲ್ಲ. ಅಂದರೆ ನೀವು ಎಣಿಸ್ಕೊಂಡ್ರೆ ನಾವು ಗೇಟ್ ತನಕ ಹೋಯ್ತು ಆಯಿತಾ. ಗೇಟ್ ತನಕ ಹೋಗಿ ನಾನು ಅಲ್ಲಿಂದ ಬಪ್ಪಂದ್ರೆ ನಮಗೆ ನೋವು ಆಗ್ತಾರೆ ಆಬ್ವಿಯಸ್ಲಿ. ಆಮೇಲೆ ಅಲ್ಲಿ ಅವ್ರದ್ದೊಂದು ಖರ್ಗೆ ಸರ್ದೊಂದು ಸ್ಪೀಚ್ ಕೇಟ ಆಯಿತಾ. ನಾನು ಇವ್ರದ್ದು ಕೇಳ್ತಿದ್ದೆ, ನೀನು ಭಗವಂತನ ಕಾಂಬುಕ್ಕೆ ಎಂತ ಹಾತೊರಿಬೇಡ, ಎಕ್ಸೈಟ್ ಆಗಬೇಡ, ಅಥವಾ ಕಾಂಬಕ್ಕೋಸ್ಕರ ನೀನು ಪ್ರಯತ್ನ ಮಾಡ್ತೆ, ನಾನು ಹೋತೆ ಕಾಂತ ಈ ಥರ ಮಾಡಬೇಡ. ಎಂತಕ್ಕಂದ್ರೆ ಭಗವಂತ ಯಾವತ್ತು ನಿನ್ನೊಟ್ಟಿಗೆ ಇರ್ತ. ಆ್ಯಂಡ್ ಅವನಿಗೆ ಯಾವ ಟೈಮಲ್ಲಿ ಕರ್ಸ್ಕೊಂಬಿರುತ್ತೆ ಆ ಟೈಮಲ್ಲಿ, ಅಂದರೆ ಯಾವ ಟೈಮಲ್ಲಿ ನಮ್ಗೆ ಅದು ಕಾಂಟ್ಯಾಕ್ಟ್ ಆಗ್ತಿರುತ್ತೋ ಆ ಟೈಮಲ್ಲಿ ಆಯ್ತು. ಸೊ ನಾವು ಅವನಿಗೋಸ್ಕರ ನಾವು ಕಾಂತೆ ನಾನು ಹೋತೆ ಅಂತ ಇದು ಮಾಡೋದ್ರಲ್ಲೂ ಎಂಥ ಅರ್ಥ ಇಲ್ಲ. ಸೊ ಇಂಥ ಒಳ್ಳೆ ಮೀನಿಂಗ್ ಅದು ಎಂಥ ಮೂಮೆಂಟಿಗೆ ನಂಗೆ ಸಿಕ್ತದ ವಾಕ್ಯ. ನನಗೆ ತುಂಬ ಖುಷಿ ಆಯ್ತು. ಅದನ್ನು ಕೇಳಿ ಒಂಥರ ಮನಸ್ಸು ಹಗುರ ಆಯಿತು. ಓಕೆ ಫೈನ್, ಹಂಗಾದ್ರೆ ಯಾವತ್ತೋ ಒಂದಿನ ಒಂದು ಒಳ್ಳೆ ಥರ ಪಪ್ಪುಗಿದ್ದೇನೋ. ನನಗೆ ರೀಕನ್ಸ್ಟ್ರಕ್ಷನ್ ಆಗ್ತಿತ್ತು. ಸೊ ಇನ್ನೂ ಒಳ್ಳೆ ಥರ ದೇವ್ರನ್ನ ಕಾಮ್ಕಿತ್ತೇನೋ ಅಂತ ನಾನು ಯೋಚನೆ ಮಾಡಿದೆ. ಆ್ಯಂಡ್
ಆ್ಯಂಡ್ ನಾನು ಅನ್ಕೊಂಡಿದ್ದು ಉಜ್ಜಯಿನಿಗೆ ಹೋಗ್ಬೇಕಲ್ಲ, ಬಟ್ ಅದು ಇವತ್ತು ಆಗಿಲ್ಲ, ಬಟ್ ಸೂನ್ ನಾವು ಹೊತ್ತು ಅಂತ ನಾವೊಂದು ಹೋಗಿ. ಸೊ ನಮ್ಗೆ ಅಟ್ಲೀಸ್ಟ್ ಇಲ್ಲಿ ಕೃಷ್ಣೇಶ್ವರದಲ್ಲಾದರೂ ನಮಗೆ ಈಶ್ವರನ ಕಾಮಕ್ಕೆ ಸಿಕ್ತು, ನಮ್ಗೆ ಟಚ್ ಮಾಡೋಕೆ ಸಿಕ್ತು. ಲಿಟ್ರಲಿ ನಾನು ಫಸ್ಟ್ ಟೈಮ್ ಲಿಂಗನ ಟಚ್ ಮಾಡೋದು ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು. ತುಂಬ ಜನ ಇತ್ತು, ತುಂಬ ಅದ್ರ ಮಧ್ಯೆ ಎಲ್ರಿಗೂ ಸಿಕ್ಕುದಿಲ್ಲ ಅಂದ್ರೆ ಟಚ್ ಮಾಡೋಕ್ಕೆ. ನಾವು ಗೊತ್ತಲ್ಲ ನುಗ್ಗಳ್ಕೊಂಡು ಹಂಗೇನೋ ಮಾಡಿ ಹೋಯ್ ನಂಗೆ ಲಿಟ್ರಲಿ ಲಿಂಗ ಇಡೋತ್ತಿಗೆ ಫುಲ್ ಕಣ್ಣೆಲ್ಲ ಬಳ ನೀರು, ಅಷ್ಟು ಖುಷಿ ಆಗ್ತಿತ್ತು ಅದನ್ನ ಕಂಡು. ಒಂಥರ ಫಸ್ಟ್ ಟೈಮ್ ಇಲ್ಲಿ ಆ್ಯಕ್ಚುಲಿ ನಾರ್ತಲ್ಲಿ ಎಲ್ಲರೂ ಲಿಂಗ ಟಚ್ ಮಾಡ್ತಾರೆ, ಲಿಂಗದ ಹತ್ರ ಹೋದ್ರು, ತುಂಬ ದೊಡ್ಡ ದೇವಸ್ಥಾನದಲ್ಲೂ ಹೋದ್ರು. ಬಟ್ ನಾವು ಗೊತ್ತಲ್ಲ ಸೌತಲ್ಲಿ ನಾವು ತುಂಬ ಒಂದು 100 ಮೀಟರ್ ದೂರದಲ್ಲೇ ದೇವರೇ ಎಂಬುದು ನಮ್ಗೆ ಹೆದರಿಕೆ. ಬಟ್ ಆ ಟಚ್ ಮಾಡಿದಾಗ ಒಂದು ವೈಬ್ರೇಷನ್, ಒಂದು ಫೀಲಿಂಗ್ ಬೇರೆನೇ ಇದ್ದಿತ್ತು. ನಂಗೆ ಒಂಥರ ಖುಷಿ ಆಯಿತು. ಗಿರಿ ನಿಮ್ಗೆ ಹೆಂಗೆ ಅನ್ಸ್ ನೀವು ಟಚ್ ಮಾಡಿದಾಗ ಅದಕ್ಕೆ? ಖುಷಿ ಆಯ್ತು ಮಸ್ತ್ ರಶ್ ಇದ್ದಿದ್ದು ಒಳಗೂ ಸಹ. ಹುಡುಗರಿಗೆಲ್ಲ ಡ್ರೆಸ್ ತೆಗೋಗಿದ್ದು ನಂಗೆ ಹಂಗಾಗಿ ಗಿರಿ ಎಲ್ಲಿದ್ರಂತ ಗೊತ್ತಿಲ್ಲ ಆಯ್ತಾ. ನಾನು ಅನ್ಕೊಂಡು ಈ ಮೂಮೆಂಟ್ ನಂಗೆ ಗಿರಿನ ಕಾನ್ಸಂಟ್ರೇಟ್ ಮಾಡ್ರೆ ನಂಗೆ ಇಲ್ಲಿ ದೇವರು ಸಿಕ್ಕೋದು ತುಂಬ ರಶ್. ಸೊ ಅವ್ರ ಪಾಡಿಗೆ ಅವ್ರು ಹೋಗಿ ಟಚ್ ಮಾಡಿ ಬರ್ತಾರೆ, ನಮ್ಮಿಬ್ಬರು ಆ ಕಡೆ ಅಂದರೆ ಹುಡುಗಿರು ಬೇರೆ ಮಾಡಿದ್ದೀವಿ. ಹಂಗೆ ನಾನು ಅನ್ಕೊಂಡೆ ನಾನು ಬೇಗ ದೇವ್ರನ್ನ ಟಚ್ ಮಾಡಿ ಅದು ಪ್ರೇ ಮಾಡೋಕ್ಕೆಲ್ಲ ಆಯ್ತಲ್ಲ, ಬಿಕಾಸ್ ಅಷ್ಟು ರಶ್ ಇತ್ತು. ಸೊ ಹೊರಗೆ ಹೋಗಿ ನಿಂತ್ಕೊಂಡು ಪ್ರೇ ಮಾಡ್ರೆ ಒಂದು ಕಡೆ ಬರ್ತಾರೆ, ನಮ್ಗೆ ಪಕ್ಕ ಶೋರ್ ಇತ್ತು, ದೊಡ್ಡ ತೆಂಗಿನ ಮರ ಎಲ್ಲರೂ ತೋರುತ್ತೆ ನಮಗೆ. ಫಸ್ಟ್ ಹೋಗಿ ಹೊರಗಡೆ ನಿಂತ್ಕೊಂಡಿದ್ದೆ, ಇವ್ರು ಬಂದರು. ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಇಷ್ಟು ಖುಷಿ, ಎಂತ ಫುಲ್ ಆಫ್ ಎಂತ ಹೇಳ್ತಾರೆ ಫೀಲಿಂಗ್ಸ್. ಸೊ ನಂಗೆ ಮಾಮಿ ಎಲ್ಲ ಹೇಳ್ತಿರ್ತಾರೆ ಆಯ್ತಾ, ಅವ್ರು ಕೇದಾರ್ನಾಥ್ ಹೋದಾಗ ಅದು ಫೀಲಿಂಗ್ಸ್ ಆ್ಯಂಡ್ ಉಜ್ಜಯಿನಿಗೆ ಹೋದಾಗ ಅದು ಫೀಲಿಂಗ್, ಅದೆಲ್ಲ ನಂಗೆ ಅವ್ರು ಹೇಳೋದಿಗೆ ನಂಗೆ ಒಂಥರ ವೈಬ್ರೇಟ್ ಫೀಲ್. ಬಟ್ ಅದನ್ನ ನಾನು ಫೀಲ್ ಮಾಡಿ ಅವ್ರು ಹೇಳೋಕ್ಕೂ ನಂಗೆ ಉಜ್ಜಯಿನ ಆಸೆ ಬಂದಿದೆ. ಆ್ಯಕ್ಚುಲಿ ನಂಗೆ ಉಜ್ಜಯಿನ ಬಗ್ಗೆ ಆಗಲಿ ಅಷ್ಟು ಗೊತ್ತಿಲ್ಲ, ಬಟ್ ಅವ್ರು ಹೇಳೋಕ್ಕೂ ನಂಗೆ ಅಷ್ಟು ಆಸೆ ಇಲ್ಲ, ನಂಗೆ ಕಾಣಕ್ಕೆ ಆ ಥರ ಅನಿಸ್ತಾ ಇತ್ತು. ನಮ್ಮ ಶಾರ್ಟ್ ಟೆಂಪಲ್ ಟ್ರಿಪ್ ನಾನು ಇಲ್ಲಿಗೆ ಎಂಡ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕಂಡದಕ್ಕೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಪುನಃ ಸಿಕ್ಕುವ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ. ಬಾಯ್.